ಓಕೆ, ಇನ್ನು 4ನೇದು ಮಾಡಲು ಗುಣ. ಸೊ ಇಲ್ಲಿಂದ 30 ಮೀಟರ್ ದೂರದಾಗ ನಿಂತು ನೋಡಿದಾಗ 30 ಡಿಗ್ರಿ ಕೋನ ಉಂಟಾಗೈತಿ. ಇದು ಹೌದಲ್ಲ? ಹಿಂಗೈತಿ ಡಯಾಗ್ರಾಮ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಇದು ಉನ್ನತ ಕೋನ. ಇದು ಓಕೆ. ಸೊ ನಾವು ನಾರ್ಮಲಿ ಇದನ್ನ ಹಿಂಗ್ ಇಟ್ಕೊಳ್ಳೋದು ಚಲೋ. ಅಂದ್ರೆ ನಿಮಗೆ ಒಂದೇ ತರ ಬರ್ಯಾಕ್ ಬಹಳ ಈಸಿ ನಿಮಗೆ ಉಳಿತೈತಿ. ಯಾವತ್ತು AC ಅನ್ನು ನಾವು ಹೈಪಾಟ್ನ್ಯೂಸ್ ಆಗೋಂಗ್ ಇಟ್ಕೊಂಡ್ಬಿಡೋಣ. ಇದೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡೋಣ. ಯಾವ ಕೋನ ಇರ್ತೈತಲ್ಲ, ಎಲ್ಲಿ ಕೋನ ಇರ್ತೈತಲ್ಲ ಮೇನ ಅಲ್ಲಿ A ಅಂತ ಇಟ್ಕೊಂಡ್ಬಿಟ್ಟುದು. ಆಮೇಲೆ ಆಪೋಸಿಟ್ ಸೈಡ್ ಎಂಡಿಂಗ್ B ಅಂತ ಇಟ್ಕೊಂಡು AC ಹೈಪಾಟ್ನ್ಯೂಸ್ ಆಗೋಂಗ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಕನ್ಸಿಸ್ಟೆಂಟ್ಲಿ ಒಂದೇ ಲಘುನ ಬರ್ಯಾಕ ಮತ್ತು ಏನು ಮಿಸ್ಟೇಕ್ ಆಗಲ್ದಂಗೆ ಮಾಡಕ ಆಗ್ತೈತಿ. ಓಕೆ. ಸೊ ಈಗ ಅವ್ರು ಏನ್ ಕೇಳಿದಾರು? BC ಕೇಳಿದಾರು. ನಮಗೆ ಏನ್ ಮಾಡೋಣ ಈಗ? ಯಾವ್ದನ್ನ ಉಪಯೋಗಿಸೋಣ? BC by AB is equal to tan of 30 degrees. ಆದ್ದರಿಂದ BC is equal to 30 into tan 30 is equal to 30 into ಎಷ್ಟೈತಿ tan 30? 1/√3. 1/√3 is ಇದನ್ನ ಏನ್ ಮಾಡ್ಕೊಂಡು ಈಗ ಹೊಡ್ಕೊಳ್ಳೋನು. ಇದು ಯಾವತ್ತು ಈ ತರ ಮಾಡ್ಕೊಳ್ಳೋದು ಚಲೋ. ಇದನ್ನ 10 into 3 √3 into √3 whole divided by √3. So what we get is 10√3. ಓಕೆ. ಸೊ ಇದನ್ನ ನೀವು ಇದನ್ನ ಮತ್ತೆ ದಶಮಾಂಶ ಮಾಡ್ಕೊಂತ √3 ಬೆಲೆ ತೆಗೆಯೋ ಅವಶ್ಯಕತೆ ಇಲ್ಲ ಟ್ರಿಗ್ನೋಮೆಟ್ರಿ ಒಳಗೆ. ಇಲ್ಲಿ ನಾರ್ಮಲಿ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಮೀಟರ್ಸ್ ಒಂದು ಯೂನಿಟ್ಸ್ ಮರಿಬೇಡ್ರಿ ಅಷ್ಟೇ. ಇಲ್ಲಿ ಮೀಟರ್ಸ್ ಒಳಗಿದ್ರೆ ಇದನ್ನು ಸಹಿತ ಮೀಟರ್ಸ್ ಒಳಗೆ ಬರೀಬೇಕು. ಓಕೆ. ನೆಕ್ಸ್ಟ್ ಫಾಸ್ಟ್ ಮಾಡೋಣ. ಗಾಳಿಪಟ ಒಂದು ನೆಲದ ಮೇಲಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನ ಈ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿ ಕೋನ ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಯಾವ್ದು ವಿಕರ್ಣ ಕೇಳಿದಾರೋ ಲಗುನ ಹೇಳ್ರಿ. ವಿಕರ್ಣ ಕೇಳಿದಾರೋ, ಬೇಸ್ ಕೇಳಿದಾರೋ? ಎಕ್ಸಲೆಂಟ್. ಏನ್ ಕೊಟ್ಟಿದಾರು? ಆಪೋಸಿಟ್ ಸೈಡ್ ಅಭಿಮುಖ ಬಾಹು ಕೊಟ್ಟಾರೆ. ಓಕೆ, ಇದನ್ನ ನಾನು ಮಾಡುದಿಲ್ಲ ಹಂಗಾರ ಬಿಡ್ಲಿ. ಇದನ್ನ ಮುಂದೋಗೋಣ. ಆದ್ರೆ ಯಾವತ್ತು ಗಾಳಿಪಟ ಹಾರಿಸ್ಬೇಕಾದ್ರೆ ಬಟ್ ಈ ತರ ಇರುದಿಲ್ಲ. ಆಕ್ಚುಲಿ ಈ ತರ ಅವ್ರು ಬಿಗಿಯಾಗಿ ಐತೆ ಅಂತ ಕೊಟ್ಟಿದಾರ ಅನ್ಕೊಂಡು ನೀವು ಹಿಂಗ್ ತಗೋಬಹುದು ಅಷ್ಟೇ. ಬಟ್ ಯಾವತ್ತು ಹಿಂಗ್ ಇರಂಗಿಲ್ಲ. ಯಾರ್ಯಾರು ಗಾಳಿಪಟ ಹಾರಿಸಿರ ಅವ್ರಿಗೆ ಗೊತ್ತೈತಿ ಹೆಂಗಿರ್ತೈತಿ. ಹಿಂಗ್ ಬಂದ ಆಮೇಲೆ ಮತ್ತೆ ಹಿಂಗ್ ಸ್ಟ್ರೇಟ್ ಹೋಗಿರ್ತೈತಿ. ಈ ತರ ಹೋಗಿರ್ತೈತಿ. ಸ್ವಲ್ಪ ಇಲ್ಲಿಂದ ಬೆಂಡ್ ಆಗಿರ್ತೈತಿ. ಬಟ್ ಅವರು ದಾರ ಬಿಗಿ ಆಗೈತಿ ಅಂತ ಮಾಡಂದ್ರು. ಇದು ಸಾಧ್ಯ. ಇದು ಹಿಂಗ ಯಾವತ್ತು ನಿಲ್ಲೋದಿಲ್ಲ. ಓಕೆ. ಯಾಕೆ ಹಿಂಗ ಆಕೈತಿ? ಯಾಕೆ ಹಿಂಗ್ ಬೆಂಡ್ ಆಕೈತಿ? ಗಾಳಿ ಇರ್ತೈತ್ಲ. ಗಾಳಿಗೆ ಏನಾಕೈತಿ? ಗಾಳಿ ಒತ್ತಡ ಇರ್ತೈತಿ ದಾರದ ಮೇಲೆ, ಹೌದಲ್ಲ? ಅದು ಯಾವ ದಿಕ್ಕಿನಾಗಿರ್ತೈತಿ? ಗಾಳಿಯ ಒತ್ತಡ ಹಿಂಗಿರ್ತೈತಿ. ಇದ್ರ ಮೇಲೆ ಹಿಂಗ್ ಒತ್ತಡ ಹಿಂಗ್ ವರ್ಕ್ ಆಗ್ತಿರ್ತೈತಿ. ಇಲ್ಲಿ ಪ್ರೆಷರ್ ಇರ್ತೈತಿ. ಇಲ್ಲಿ ಈ ಪ್ರೆಷರ್ ಇರೋದ್ರಿಂದ ಏನಾಕೈತಿ? ಇದು ಬೆಂಡ್ ಆಕೈತಿ. ಇಲ್ಲಿ ಗಾಳಿ ಪ್ರೆಷರ್ ಇದ್ದಾಗ ಮಾತ್ರ ಹಿಂಗದು ಆಗಕ್ ಸಾಧ್ಯ. ಗಾಳಿ ಪ್ರೆಷರ್ ಇಲ್ಲ ಅಂದ್ರೆ ಎನಿವೆ ಹಾರೋದೂ ಇಲ್ಲ ಪಟ. ಗಾಳಿ ಪ್ರೆಷರ್ ಇದ್ರೆ ಹಿಂಗ ಆಗಬೇಕು. ಸೊ ಅದಕ್ಕಾಗಿ ಇವತ್ತು ಯಾವತ್ತು ಬೆಂಡ್ ಆಕೈತಿ. ಓಕೆ. 6ನೇದು ಮಾಡ್ರಿ ಎಲ್ಲರೂ. 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಎಷ್ಟು ದೂರ ಗೊತ್ತಿಲ್ಲ. ಕಟ್ಟಡದ ಹತ್ತಿರ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿ ಅವನ ಕಣ್ಣಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದ್ರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ಕೇಳಿದರು.
ಯಾರದು ಬಂತು ಆನ್ಸರ್? ಆದಷ್ಟು ಈ 1/√3 √3/2 ಹಿಂಗೆ ಇಟ್ಕೋರಿ. ದಶಮಾಂಶದೊಳಗೆ ಒಯ್ಯಾಕ ಹೋಗಕ್ ಹೋಗ್ಬೇಡ್ರಿ. ಇಲ್ಲಿ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಸೈನ್ಗಳನ್ನ ಎಲ್ಲ ಹಂಗ ತಗೊಂತ ಹೋಗ್ರಿ. ಅವರು ಸುಮಾರಾಗಿ ಕ್ಯಾನ್ಸಲ್ ಆಗೋಂಗನ ಕೊಟ್ಟಿರ್ತಾರ ಬೆಲೆಗಳನ್ನ. ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಕ್ಯಾನ್ಸಲ್ ಔಟ್ ಆಗಿ ಹೋಗ್ಬೇಕು, ಹಂಗ ಕೊಟ್ಟಿರ್ತಾರ ಅವರು. ಡಯಾಗ್ರಾಮ್ಸ್ ಹೆಂಗೆ ತೆಗೆದಿರಿ? ಕರೆಕ್ಟ್ ಬಂದ ಡಯಾಗ್ರಾಮ್ಸ್ ಎಲ್ಲರದು? ಅದು ನನಗೆ ಬೇಕಾಗಿತ್ತು. ಡಯಾಗ್ರಾಮ್ ಬಂದ್ರೆ ಅರ್ಧ ಕೆಲಸ ಮುಗೀತು. ಬಟ್ ಅಲ್ಲಿ ನಾನು ಅಸೈನ್ಮೆಂಟ್ ಕೊಡ್ಬೇಕಾದ್ರೆ ನಾನು ಈ ಚಿತ್ರ ತೆಗೆದು ಕೊಟ್ಟಿದ್ನಿ, ಹೌದಿಲ್ಲ? ಈಗ ನೀವ ಈ ಚಿತ್ರವನ್ನು ತಕ್ಕೋಬೇಕು. ಸರಿ, ನೀವ್ ತೆಗ್ದಂಗ ನಾ ತೆಗ್ದೇನ್ರಿ. ವೆರಿ ಗುಡ್, ವೆರಿ ಗುಡ್. ಸೊ ಈ ತರ ಐತಿ. ಸೊ ಮೊದಲು ಅವನು ಇವನ್ ಹುಡುಗ, ಇವನು ಇಲ್ಲಿ ನಿಂತಲ್ಲ, ಇವನು ಹುಡುಗ. ಇವನು ಇದು ಬಿಲ್ಡಿಂಗ್, 30 ಮೀಟರ್ದು ಬಿಲ್ಡಿಂಗ್. ಸೊ ಮೊದಲು ಅವನು ಇಲ್ಲಿ ನಿಂತಾಗ ನೋಡಿದಾಗ ಏನಿತ್ತು, ಕೋನ 30 ಡಿಗ್ರಿ ಆಗಿತ್ತು. ಮುಂದೆ ಅವ್ನು ನಡ್ಕೊಂಡ್ ಬಂದಂಗ ಬಿಲ್ಡಿಂಗ್ ಬಂದಂಗ ಏನಾಕೈತಿ, ಕೋನ ಹೆಚ್ಚಾಕೈತಿ, 60 ಡಿಗ್ರಿ ಆಗಿದೆ. ಹಾಗಾದ್ರೆ ಅವನು ನಡೆದು ಬಂದದ ದೂರ ಎಷ್ಟು? ಸೊ ಕೆಲ ಹೆಸರು ಕೊಟ್ಬಿಡೋದು. ಬೆಸ್ಟ್ ಅಂದ್ರೆ ಏನ್ ಮಾಡೋದು, ಹೆಸರು ಕೊಟ್ಬಿಡೋದು. ಸೊ ಏನ್ ಮಾಡೋಣ, ಈಗ ಈ ಹುಡುಗನ ಮೊದಲಿನ ಪೊಸಿಷನ್ ನಾವೇನಂತ ಕರೆಯೋನು, ಫಾರ್ ಎಕ್ಸಾಂಪಲ್ ಅದರ ಹೆಸರು ತಗೊಂಡೀಗ. ಸೊ ಇದು ಪೀಕ್, ಇದು ಬಿಲ್ಡಿಂಗ್, ಇದು ಬಿಲ್ಡಿಂಗಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎ ಬಿ ಸಿ ಡಿ, ಓಕೆ, ಇ ಎಫ್ ಜಿ, ಎಲ್ಲಕ್ಕೂ ಈ ತರ ಹೆಸರು ತಗೊಂಡಾಗ ಈಸಿ ಆಗಿಬಿಡ್ತೈತಿ. ಓಕೆ, ಈಗ ಅವ್ರು ಏನ್ ಕೇಳಿದಾರು, ಬಿ ಡಿ ಕೇಳಿದಾರೆ ನೋಡ್ರಿ. ಫೈನಲಿ ಆನ್ಸರ್ ಏನ್ ಕೇಳಿದಾರ ಅವರು, ನಡೆದು ಬಂದ ದೂರವೆಷ್ಟು ಅಂದ್ರೆ ಯಾವ್ದನ್ನ ಕೇಳಿದಾರ ಅವರು, ಬಿ ಡಿ ಎಷ್ಟಾಗೈತಿ ಅಂತ ಕೇಳಿದಾರ. ಬಿ ಡಿ ಎಷ್ಟಾಗೈತಿ ಅಂತ ಕೇಳಿದಾರ. ಇದನ್ನ ನಮಗ್ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು ನಾವು, ಸಪೋಸ್ ನನಗ ಎಫ್ ಸಿ ಗೊತ್ತಾಯ್ತು, ಆಮೇಲೆ ಎಫ್ ಏನು ಗೊತ್ತಾಯ್ತು, ಅಂದ್ರೆ ಮೊದಲಿದ್ದ ದೂರ ಈಗಿದ್ದ ದೂರ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ಬೋದು ನಾವು, ಇದನ್ನ ತೆಗಿಬೋದೋ ಇಲ್ಲ? ಬರ್ತೈತೇನು? ಹಾ, ಅದನ್ನ ತೆಗಿಯಕ್ ಬರ್ತೈತೆ ನಮ್ಗೆ, ಎಫ್ ಸಿ ಮತ್ತು ಎಫ್ ಎ. ಸೊ ಮೊದಲಿಗೆ ಇದ್ದ ದೂರ, ಮೊದಲಿಗೆ ಅವನು ಇದ್ದ ದೂರ ಎಷ್ಟೈತಿ ಅದನ್ನ ತೆಗಿಬಹುದು ನಾನು. ಹೆಂಗ್ ತೆಗಿಬಹುದು ನೋಡೋಣ. ಈಗ ಏನ್ ತೆಗಿಬಹುದು, ತ್ರಿಭುಜ, ಲಂಬಕೋನ ತ್ರಿಭುಜ ಎ ಎಫ್ ಜಿ ನೋಡ್ರಿ. ಲಂಬಕೋನ ತ್ರಿಭುಜ ಎ ಎಫ್ ಜಿ, ಲಂಬಕೋನ ತ್ರಿಭುಜ ಎ ಎಫ್ ಜಿ ಅನ್ನು ನೋಡಿ. ಕನ್ಸಿಡರ್ ಬೇಕಾದ್ರೆ ನಾನು ಇಂಗ್ಲಿಷ್ ಒಳಗಾನ ಮಾಡ್ಕೊಂತ ಹೋಗ್ಬಿಡ್ತೀನಿ ನಿಮಗಿಂದ. ನಿಮಗೆ PUC ಹೆಲ್ಪ್ ಆಗಿಬಿಡ್ತದೆ. ಈಗ ಕನ್ಸಿಡರ್ ರೈಟ್ ಆಂಗಲ್ ಟ್ರಯಾಂಗಲ್ AFG. ಓಕೆ, ಇದ್ರೊಳಗೆ ನಾನು ಏನು ಬರಿಬೋದು ಈಗ ಹಂಗಾದ್ರೆ, FG divided by AF is equal to ಏನು, tan of
30 degree. 30 degree. 30 degree. Tan 30. Okay. What is FG? What is FG? FG is what? 30 minus 30 meters. ಅಲ್ಲ FG ಎಷ್ಟೇ ನಾನು ನೋಡಕತ್ತೀನಿ. It is 30 minus 1.5. ಹೌದಾ ಇಲ್ಲ? Because EG Sir, is 30 meters. 28.5 ಬರ್ತೈತ್ರಿ. Right. But yeah, that is fine. 30 minus 1.5 ಯಾಕೆ ಮಾಡ್ಬೇಕು ಗೊತ್ತಾಯ್ತು? Yes, sir. ಹಾ. ಆ ಹುಡುಗನ ಎತ್ತರ 1.5. ಈಗ ನೋಡ್ರಲ್ಲ, because simply in mathematics ಹೋಗಿ ಹೆಂಗೆ ಹೇಳ್ಬೋದು ಅದನ್ನ? Simply because FG is equal to EG, mathematics ಒಳಗೆ ಹಿಂಗೆ ಹೇಳ್ಬೋದು, EG minus EF. ನಮಗೆ ಕೊಟ್ಟಿರೋದು ಯಾವುದು? EG ಏನು ಬಿಲ್ಡಿಂಗ್ ಅದ ಎತ್ತರ 30 ಮೈನಸ್ EF ಹುಡುಗನ ಎತ್ತರ 1.5 is equal to 28.5. Right? So this divided by AF is equal to tan of 30, which is 1 divided by root 3. ಆದ್ದರಿಂದ AF ಎಷ್ಟಾಯ್ತು is equal to 28.5 multiplied by root 3. 28.5 into root 3 ಆಯ್ತು AF. ಒಂದು ಸಿಕ್ ನಮಗೆ ಅಂದ್ರೆ ಏನು? ಆ ಹುಡುಗ ಮೊದಲು ಆ ಬಿಲ್ಡಿಂಗ್ ನಿಂದ ಎಷ್ಟು ದೂರ ಇದ್ದ ಸಿಕ್ಬಿಡ್ತು ಡೈರೆಕ್ಟ್ ಆಗಿ. ಇನ್ನ ಆ ಹುಡುಗ ಆಮೇಲೆ ಇದ್ದಂತ ದೂರ ಅಂದ್ರೆ ಯಾವ್ದು ಬೇಕು ನಮಗೀಗ? ED ಬೇಕು. ED ಏನ್ ಮಾಡೋಣ? ಕನ್ಸಿಡರ್ right angle triangle CFG. ಅವಾಗ what we will do? We will do again the same thing. FG divided by CF is equal to tan of 60 degrees. ಅದರಿಂದ ಏನಾಯ್ತು? FG is again 28.5 divided by CF is equal to root 3 ಅಲ್ಲ? root 3 ಹೌದಲ್ಲ? ಈ ಕಡೆ ತಗೋತೀನಿ. ಆದ್ದರಿಂದ CF is equal to 28.5 divided by root 3. ಸೊ ನಡೆದು ಬಂದ ದೂರ ಇಲ್ಲಿ ಬರೀಬಹುದು. ಡಿಸ್ಟೆನ್ಸ್ the boy has walked. Distance the boy has walked. ಆ ಹುಡುಗ ನಡೆದು ಬಂದ ದೂರ is equal to ಯಾವುದು? DB or BD, which is equal to BD is equal to what? AC, which is equal to what? AF minus CF. So AF is 28.5 into root 3 minus 28.5 divided by root 3. So ಎಷ್ಟಾತಿದು? root 3 ಲಸ ಬಂತು. ಸೊ root 3 ಗುಣಿಸಿ ಎಷ್ಟಾತಿದು? 28.5 into 3 minus 28.5. ಸೊ ಇದೇನ್ ಮಾಡ್ತೀನಿ ನಾನು? 28.5 ಅನ್ನ ಕಾಮನ್ ತೆಗಿತೀನಿ. ವಿಕಾಸ್ ಏನ್ ಬಂದಿತ್ತು ಒಂದ್ ಸ್ವಲ್ಪ ಹೇಳು. ಅಂಶ ಏನಿತ್ತು, ಛೇದ ಏನಿತ್ತು ಹೇಳು. ಮೊದಲು ಛೇದ ಏನ್ ಬಂದಿತ್ತು ಅದು ಹೇಳು. ಪೈಲಾ ಇಂದ ಹೇಳ್ತೇನೆ ನೋಡ್ರಿ. ಪೈಲಾ ಉತ್ತರ ಐತ್ಲಾರಿ 28.5 ರೂಟ್ 3 ಬಂದಿತ್ರಿ. 28.5 ರೂಟ್ 3 ಮೈನಸ್ ಆಮೇಲೆ ಎರಡನೇದ್ರಿ 28.5 ಡಿವೈಡೆಡ್ ಬೈ ರೂಟ್ 3 ಬಂದಿತ್ರಿ. ಹಿಂಗಿತ್ತು ಹೌದಲ್ಲ? ಇದು ಮಾಡ್ಬೇಕಾಗಿತ್ತು ನಾನು. ಓಕೆ, ಈಗ ಈ ತರದ ಲಸ ಎಷ್ಟು ಬಂತು ಹೇಳು? ರೂಟ್ 3 ನೇ ಬರ್ತೈತ್ರಿ. ರೂಟ್ 3 ಬಂತು. ಇಲ್ಲಿ ಅಂಶಕ್ಕೆ ಎಷ್ಟರಲ್ಲೇ ಗುಣಿಸ್ಬೇಕು ನಾನೀಗ? ಒಂದನೇದ ಅಂಶಕ್ಕೆ ರೂಟ್ 3 ಲೇ ಹ್ಯಾಂಗ ಗೊತ್ತಾಗ್ತದ? ರೂಟ್ 3 ಗುಣಿಸಿದ ಕೂಡಲೇ ಏನಾಗ್ತದು? 28.5 into 3 ಆಯ್ತು. ರೂಟ್ 3 ಎಷ್ಟಾಯ್ತು? ಗುಣಾಕಾರ ಮಾಡಿದ್ರೆ 3 ಆಯ್ತು. ರೂಟ್ 9 ಆತ್ರಿ. ರೂಟ್ 9 ವರ್ಗಮೂಲ 3. ಎಕ್ಸಲೆಂಟ್.
ಯಾವ್ದೇ ನೋಡ್ರಿ ಯಾವ್ದು ಅಷ್ಟೆಲ್ಲ ಮಾಡೋದು ಜೋರಲ್ಲ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಕ್ಸ್. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಕ್ಸ್. ಹೌದಲ್ಲ? ಸೊ √3 ಇಂಟು √3 ನೀವು ಡೈರೆಕ್ಟ್ ಆಗಿ ಅದನ್ನ √9 ಮಾಡ್ಕೊಂಡು ಎಲ್ಲ ಮಾಡೋದು ಜೋರಲ್ಲ. ಡೈರೆಕ್ಟ್ ಆಗಿ √3 ಇಂಟು √3 ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಈಕ್ವಲ್ ಟು 3 ಓನ್ಲಿ. ವರ್ಗಮೂಲ 8 ವರ್ಗಮೂಲ ಗುಣಿಸಿದ್ರೆ ಎಷ್ಟು ಆಕತಿ? 8 ಆಕತಿ ಇಷ್ಟ, ಮತ್ತೇನಾಕತಿ? ಎಲ್ಲರಿಗೂ ಅರ್ಥ ಆಯ್ತಲ್ಲ ಇದು? ಎರಡನೇದು ಏನ್ ಬಂತು? 28.5 ಬಂತು. ಸೊ ಇದು ಹೆಂಗೈತಿ ನೋಡ್ರಿ, ಮ್ಯಾಲಿಂದ ಹೆಂಗೈತಿ ರೂಪ ನೋಡ್ರಿ. ಇದು 3x ಮೈನಸ್ 1x. ಇಲ್ಲಿ ಎಕ್ಸ್ ಏನು 28.5 ಐತಿ. ಎಕ್ಸ್ ಅದನ್ನ ಮರ್ತ್ ಬಿಡೋದು, ಏನೋ ಐತಿ 28.5 ಐತಿ, ಏನಾದ್ರು ದೊಡ್ಡದಿರ್ಬೋದು ಅದು. ಬಟ್ ಅದೇ ಇಲ್ಲೂ ಐತಿ, ಎರಡನೇದಕ್ಕೂ ಐತಿ ನೋಡಿ. ಅದರಿಂದ ಈಸಿ ಗೊತ್ತಾಗತ್ತೆ ನೋಡಿ. ಇದು 3 ಸಲ ಐತಿ. 28ವರೆ ಇದು 3 ಸಲ ಮೈನಸ್ 28ವರೆ ಅಂದ್ರೆ 28ವರೆ 2 ಸಲ ಬರ್ಬೇಕಿದು. ಅದನ್ನ ಹೆಂಗ್ ಮಾಡ್ಕೋದು ನೀವು? ಸಿಂಪಲ್ ಆಗಿ ಕಾಮನ್ ತೆಗಿಯೋದು. 28.5 ಕಾಮನ್ ತೆಗೀರಿ. ಇಲ್ಲಿ 3 ಉಳಿತು, ಇಲ್ಲಿ 1 ಉಳಿತು, ಏನು ಉಳಿದಿಲ್ಲ ಅಂದ್ರೆ ಡಿವೈಡೆಡ್ ಬೈ √3 ಬಂತು. ಸೊ ದಿಸ್ ಇಸ್ ಈಕ್ವಲ್ ಟು 2 ಇಂಟು 28.5 ಡಿವೈಡೆಡ್ ಬೈ √3. ಸೊ 28ವರೆ ಡಬಲ್ ಅಂದ್ರೆ ಎಷ್ಟಾಯ್ತು? 28 56 ಮ್ಯಾಲ 1 57 ಆಯ್ತು. ಹೌದಲ್ಲ? ಹೌದಲ್ಲ? 2 ಒಂದ್ ಕೆಲ 2 16 1 17 ಒಂದ್ ಕೆಲ 2 2 4 1 5 ಇಷ್ಟೆಲ್ಲ ಮಾಡಬಹುದು. ದಿನ ಡೈರೆಕ್ಟ್ ಆಗಿ ಮಾಡ್ತೇನೆ. 28ವರೆ ಐತ್ಲಾ, 28ವರೆ ಡಬಲ್ ಎಷ್ಟು? 28 56 ಆಮೇಲೆ ಅರ್ಧ 1 57 ಆಯ್ತು ಬೈ √3. 57 ಬೈ √3 ಬಂತಿದ್ರ ಆನ್ಸರ್. ಇನ್ನೇನ್ ಮಾಡ್ಕೋಬಹುದು ನಾನು? 57 ಪ್ರೈಮ್ ನಂಬರ್ ಐತೋ ಇನ್ ಯಾವ್ದ್ರ ಮಗ್ಯಾಗ್ರ ಐತೋ? 3 ಮಗ್ಯಾಗ ಐತೋ. 19 3 57 ರೀ. ಸೊ ಇದನ್ನ ಹೆಂಗ್ ಬರ್ಕೋತೀನಿ? 19 ಇಂಟು 3 ಡಿವೈಡೆಡ್ ಬೈ √3. ಸೊ √3 ಯಾವತ್ತು √3 ಭಾಗಿಸಿದ್ರೆ √3 ಉಳಿತೈತಿ. ಸೊ ಇಟ್ ಬಿಕಮ್ಸ್ 19 √3. ಸೊ 19 √3 ಮೀಟರ್ಸ್. ಸೊ ಅವ ಹುಡುಗ ನಡೆದು ಬಂದಿದ್ದ ದೂರ 19 √3 ಮೀಟರ್ಸ್. ಇದು ನಿಮ್ ಟೆಕ್ಸ್ಟ್ ಬುಕ್ ನಾಗ ಐತಿ. ನಿಮ್ ಆನ್ಸರ್ ಇಷ್ಟ ಐತೆ ನೋಡ್ರಿ. ಟೆಕ್ಸ್ಟ್ ಬುಕ್ ನಾಗ ಯಾರು ತೆಗದ ಐತೇನ್ ಟೆಕ್ಸ್ಟ್ ಬುಕ್? ಎಸ್ ಸರ್, 19 √3 ಐತಿ. ಹಾ, ಸೊ ನೋಡ್ರಿ, ಹಂಗಾದ್ರೆ ಏನಂದಂಗ ಅವರು ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿ ಬಯಸ್ತಾರೆ ಅನ್ನಂಗ. ಸೊ ಇದು ನೋಡ್ರಿ, ಈ ನಿಮ್ಗೆ ಇಲ್ಲಿ ಬಂದ್ ಸಾರಿ ಇಷ್ಟ 57 ಬೈ √3 ಅಂತ ಬರ್ದು ಇಟ್ಬೇಡ್ರಿ. ನಿಮ್ಗೆ ಏನ್ ಅನ್ಸ್ಬೋದು? ಇದು ನೋಡಾಕ 57 ಏನೋ ಪ್ರೈಮ್ ನಂಬರ್ ಗತೆ ಕಾಣತೈತ್ರಿ, ಇನ್ನೇನ್ ಮಾಡಕ್ ಬರೋದಿಲ್ಲ ಅಂತ ಇಲ್ಲೇ ಬಿಟ್ಬಿಟ್ಟಾರ. ಮತ್ತೇನಾರ ಯೂಶುವಲಿ ನೋಡ್ರಿ ಅವರು ಇದನ್ನ ನೋಡ್ತಿರ್ತಾರ. ಸೊ ಇಷ್ಟೆಲ್ಲಾ ಮಾಡಿ ಆಮೇಲೆ ನಿಮ್ಗೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಇದನ್ನ ಅತ್ಯಂತ ಸಂಕ್ಷಿಪ್ತ ರೂಪದಾಗ ಇಟ್ಕೊಂಡು. ಅರ್ಥ ಆಯ್ತು ಈ ಪ್ರಾಬ್ಲಮ್ ಎಲ್ಲಾರ್ಗು? ಬರ್ತೈತಿ? ಯಾರಿಗಾರು ಅರ್ಥ ಈಗ ಕೆಲವೊಬ್ರಷ್ಟೇ ಹಾ ಅನ್ನತ್ತೇರಿ, ಉಳಿದವ್ರು ಕೈ ಎತ್ತಬೇಕು. ಎಲ್ಲರೂ ಯಾರಿಗೆ ಅರ್ಥ ಆಗೈತಿ ಅವ್ರೆಲ್ಲ ಕೈ ಎತ್ತರಿ ನೋಡು. ನನ್ಗೆ ಗೊತ್ತಾಗೋದಿಲ್ಲ ಇಲ್ಲಿ. ಮೊದ್ಲೇ ಇಲ್ಲಿ ಈ ಕಡೆ ಕ್ಲಾಸ್ ತಗೋಬೇಕು, ಈ ಕಡೆ ನೀವು ಈ ಕಡೆ ಸ್ವಿಚ್ ಮಾಡ್ಬೇಕು ಅಂದ್ರೆ ಇಲ್ಲಿ ಗೊತ್ತಾಗೋದಿಲ್ಲ. ಯಾರ್ಯಾರಿಗೆ ಅರ್ಥ ಆಗೈತಿ ಕೈ ಎತ್ತರಿ. 50 ಮಂದಿ ಇದರಿ, 50 ಕೈಗಳ ಮೇಲೆ ಹೋಗ್ಬೇಕು. ಇರ್ಲಿಲ್ಲ ಅಂದ್ರೆ ಸರಿ. 40. ಹಾ ಅದ್ರಿ 28.5 ಡಿವೈಡೆಡ್ ಬೈ √3 ಐತಲ್ರಿ, ಅದನ್ರಿ ಅಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡ್ ತಳಗ ಹಂಗ ಮಾಡ್ಕೋದ್ ಬಂದ್ರ ನಡಿತೈತ್ರಿ? ಬರ್ತೈತಿ. ಬಟ್ ಹೆಂಗ್ ಸಿಂಪ್ಲಿಫೈ ಮಾಡಿದೆ? ಅದನ್ನ ಈಸಿ ಇಲ್ಲಲ್ಲ. ಅದು ಫ್ರಾಕ್ಷನ್ ಒಳಗೆ ಮಾಡ್ಕೊಂಡ್ಬಿಟ್ಟು ಹೆಂಗ್ ಮಾಡ್ಕೊಂಡಿ? 8 3 24 ಅಂತ ಮಾಡ್ಕೊಂಡಿ. 28 ಏನ್ ಮಾಡ್ಕೊಂಡಿ? 3 ಗುಣಾಕಾರ ಎಷ್ಟು ಅಂತ ಬರ್ಕೊಳಕ್ ಬರುದಿಲ್ಲ. ಹೆಂಗ್ ಮಾಡ್ಕೊಂಡಿ ಅದನ್ನ? ಕಷ್ಟ ಆಕೈತೆ ಅಲ್ಲಿ. ಲೆಕ್ಕ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಅಲ್ಲಿ ಹೆಂಗು ಮಾಡ್ಬೋದು. ಆದ್ರೆ ಅಲ್ಲಿ ಪಾಯಿಂಟ್ ಒಳಗೆ ಬರಾಕತ್ತು ಸುಳ್ಳ ಬಾಳ ಗದ್ದೆ ಹಿಡಿತೈತಿ ನೋಡ್ರಿ. ಪಾಯಿಂಟ್ ದಾಗ ತಗೊಂಡ್ ಹೋಗಕ್ ಹೋಗ್ಬೇಡ್ರಿ. ಟ್ರಿಗ್ನೋಮೆಟ್ರಿ ಲೆಕ್ಕ ಪಾಯಿಂಟ್ ದಾಗ ಹೋಗ್ಬಿಟ್ಟಿವಿ ಅಂದ್ರೆ ಬಾಳ ಗದ್ದೆ ಹಿಡಿತಾವ ನೀವು.